ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಮನೆಯ ಅಂದವನ್ನು ಹೆಚ್ಚಿಸೋಕೆ ಅನೇಕರು ಅಕ್ವೇರಿಯಂಗಳನ್ನು ಬಳಕೆ ಮಾಡ್ತಾರೆ. ಆದರೆ ಅಕ್ವೇರಿಯಂ ಕೇವಲ ಒಂದು ಅಲಂಕಾರಿಕ ವಸ್ತುವಲ್ಲ. ಹಿಂದೂ ಧರ್ಮ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮೀನುಗಳನ್ನು ಸಾಕೋದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಧನಾತ್ಮಕ ಶಕ್ತಿಯನ್ನು ತರುತ್ತೆ. ಇಂದಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ಅಕ್ವೇರಿಯಂ ಇಡೋದ್ರಿಂದ ಆಗುವ ಲಾಭಗಳು ಮತ್ತು ವಾಸ್ತು ಪ್ರಕಾರ ಯಾವ ದಿಕ್ಕಿನಲ್ಲಿ ಅಕ್ವೇರಿಯಂನ ಇಡಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮನೆಯಲ್ಲಿ ಅಕ್ವೇರಿಯಂ ಇಡೋದ್ರಿಂದ ಆಗೋ ಲಾಭಗಳೇನು ಎಂಬುದನ್ನು ಮೊದಲು ನೋಡೋಣ. ಮಾನಸಿಕ ಒತ್ತಡ ಅನ್ನೋದು ನಿವಾರಣೆಯಾಗತ್ತೆ. ಇಂದಿನ ಓಟದ ಜೀವನದಲ್ಲಿ ಒತ್ತಡ ಸಾಮಾನ್ಯ. ಕೆಲಸ ಮುಗಿಸಿ ಮನೆಗೆ ಬಂದಾಗ ಅಕ್ವೇರಿಯಂನಲ್ಲಿ ಈಜಾಡೋ ಬಣ್ಣ ಬಣ್ಣದ ಮೀನುಗಳನ್ನು ನೋಡೋದ್ರಿಂದ ಮನಸ್ಸಿಗೆ ಅಪಾರ ನೆಮ್ಮದಿ ಸಿಗುತ್ತೆ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸೋಕೆ ಮತ್ತು ಮಾನಸಿಕ ಶಾಂತಿಯನ್ನು ಹೊಂದಲು ಸಹಾಯ ಮಾಡುತ್ತೆ. ನಕಾರಾತ್ಮಕ ಶಕ್ತಿ ಕೂಡ ನಾಶ ಆಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಅಕ್ವೇರಿಯಂನಲ್ಲಿರುವ ನೀರು ಮತ್ತು ಮೀನುಗಳ ಚಲನೆಯು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಗಳನ್ನು ಹೀರಿಕೊಳ್ಳುತ್ತೆ. ಮನೆಯಲ್ಲಿ ಯಾರಾದರೂ ದೃಷ್ಟಿದೋಷ ಅಥವಾ ಕೆಟ್ಟ ಕಣ್ಣು ಬಿದ್ದರೆ ಅದರಿಂದ ರಕ್ಷಣೆ ಸಿಗುತ್ತೆ. ಇನ್ನು ಸಂಪತ್ತು ಮತ್ತು ಸಮೃದ್ಧಿ ಕೂಡ ನೆಲೆಸುತ್ತೆ. ಜಲತತ್ವವು ಲಕ್ಷ್ಮೀ ದೇವಿಗೆ ಪ್ರಿಯವಾದುದು. ಮನೆಯಲ್ಲಿ ಅಕ್ವೇರಿಯಂ ಇಡುವುದರಿಂದ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಆರ್ಥಿಕವಾಗಿ ಪ್ರಗತಿಯಾಗತ್ತೆ ಎನ್ನಲಾಗುತ್ತೆ. ಇನ್ನು ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚುತ್ತೆ. ಅಕ್ವೇರಿಯಂ ಮೀನುಗಳ ಚಲನೆಯನ್ನು ಗಮನಿಸುವುದರಿಂದ ಮಕ್ಕಳಲ್ಲಿ ಕ್ರಿಯಾಶೀಲತೆ ಮತ್ತು ಏಕಾಗ್ರತೆ ವೃದ್ಧಿಯಾಗತ್ತೆ. ಇದು ಮನೆಯ ವಾತಾವರಣವನ್ನು ಸದಾ ಉತ್ಸಾಹಭರಿತವಾಗಿಡುತ್ತೆ. ಸಂಕಷ್ಟಗಳ ನಿವಾರಣೆ ಕೂಡ ಹೌದು. ಮೀನುಗಳಿಗೆ ಆಹಾರ ನೀಡುವುದು ಪುಣ್ಯದ ಕೆಲಸ. ನಂಬಿಕೆಗಳ ಪ್ರಕಾರ ಮನೆಯಲ್ಲಿ ಬರಲಿರುವ ದೊಡ್ಡ ವಿಪತ್ತು ಅಥವಾ ಕಷ್ಟಗಳನ್ನು ಈ ಮೀನುಗಳು ತಮ್ಮ ಮೇಲೆ ಪಡೆದುಕೊಳ್ಳುತ್ತವೆ. ಕೆಲವೊಮ್ಮೆ ಮೀನುಗಳು ನೈಸರ್ಗಿಕ ಕಾರಣಗಳಿಲ್ಲದೆ ಸತ್ತರೆ ಅದು ಮನೆಯ ಮೇಲಿದ್ದ ದೊಡ್ಡ ದೋಷವನ್ನು ನಿವಾರಿಸಿದೆ ಎಂದರ್ಥ. ಹಾಗಾದರೆ ಅಕ್ವೇರಿಯಂನ ಯಾವ ಮೂಲೆಯಲ್ಲಿ ಇಡಬೇಕು? ವಾಸ್ತುಶಾಸ್ತ್ರದಲ್ಲಿ ಅಕ್ವೇರಿಯಂ ಇಡುವ ದಿಕ್ಕಿಗೆ ಹೆಚ್ಚಿನ ಮಹತ್ವವಿದೆ. ತಪ್ಪು ದಿಕ್ಕಲ್ಲಿ ಇಟ್ಟರೆ ಅದರ ವಿರುದ್ಧ ಪರಿಣಾಮವನ್ನು ಎದುರಿಸಬೇಕಾಗುತ್ತಂತೆ. ಈಶಾನ್ಯ ಮೂಲೆ ಎಂಬುದು ಅಕ್ವೇರಿಯಂ ಇಡೋಕೆ ಸೂಕ್ತವಾದ ಹಾಗೂ ಉತ್ತಮವಾದ ಜಾಗ. ಈಶಾನ್ಯವು ಜಲತತ್ವದ ದಿಕ್ಕಾಗಿರುವುದರಿಂದ ಇಲ್ಲಿ ಅಕ್ವೇರಿಯಂ ಇಡುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಪ್ರಗತಿ ನೆಲೆಸುತ್ತೆ. ಉತ್ತರ ಅಥವಾ ಪೂರ್ವ ದಿಕ್ಕು. ಈಶಾನ್ಯ ಸಾಧ್ಯವಾಗದಿದ್ದರೆ ಉತ್ತರ ಅಥವಾ ಪೂರ್ವ ದಿಕ್ಕಿನ ಗೋಡೆಯ ಬಳಿ ಅಕ್ವೇರಿಯಂನ ಇಡಬಹುದು. ಇದು ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಇನ್ನು ಅಕ್ವೇರಿಯಂನ ಇಡಬಾರದ ದಿಕ್ಕುಗಳು ಕೂಡ ಇವೆ. ಎಂದಿಗೂ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಅಕ್ವೇರಿಯಂನ ಇಡಬಾರದು. ಇದು ಹಣದ ನಷ್ಟ ಮತ್ತು ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಇನ್ನು ಅಕ್ವೇರಿಯಂನ ಇಡಬಾರದ ದಿಕ್ಕುಗಳು ಕೂಡ ಇವೆ. ಎಂದಿಗೂ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಅಕ್ವೇರಿಯಂನ ಇಡಬಾರದು. ಇದು ಹಣದ ನಷ್ಟ ಮತ್ತು ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಅಕ್ವೇರಿಯಂನ ಎಂದಿಗೂ ಅಡುಗೆ ಕೋಣೆ ಮತ್ತು ಮಲಗುವ ಕೋಣೆಯಲ್ಲಿ ಇಡಬಾರದು. ಮಲಗುವ ಕೋಣೆಯಲ್ಲಿ ಅಕ್ವೇರಿಯಂನ ಇಟ್ಟರೆ ದಾಂಪತ್ಯ ಜೀವನದಲ್ಲಿ ತೊಂದರೆ ಬರಬಹುದು ಅಂತ ಹೇಳಲಾಗತ್ತೆ. ಎಷ್ಟು ಮೀನು ಇರಬೇಕು ಅನ್ನೋದು ಕೂಡ ಶಾಸ್ತ್ರದಲ್ಲಿ ಇದೆ. ವಾಸ್ತು ಮತ್ತು ಫೆಂಗ್ ಶೂಯಿ ಪ್ರಕಾರ ಅಕ್ವೇರಿಯಂನಲ್ಲಿ ಕನಿಷ್ಠ 9 ಮೀನುಗಳು ಇರಬೇಕು. ಅದರಲ್ಲಿ 8 ಗೋಲ್ಡ್ ಫಿಶ್ ಚಿನ್ನದ ಬಣ್ಣದ ಮೀನು, 1 ಬ್ಲ್ಯಾಕ್ ಮೂರ್ ಅಂದರೆ ಕಪ್ಪು ಬಣ್ಣದ ಮೀನು ಇರಬೇಕು. ಕಪ್ಪು ಮೀನು ಮನೆಯನ್ನು ಕೆಟ್ಟ ದೃಷ್ಟಿಯಿಂದ ಕಾಪಾಡುತ್ತೆ. ಕೊನೆಯದಾಗಿ ಹೇಳಬೇಕು ಅಂದರೆ ಅಕ್ವೇರಿಯಂ ತಂದ ತಕ್ಷಣ ಜವಾಬ್ದಾರಿ ಮುಗಿಯೋದಿಲ್ಲ. ಅದರ ನೀರನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು ಮತ್ತು ಮೀನುಗಳಿಗೆ ಪ್ರತಿದಿನ ಸರಿಯಾದ ಆಹಾರ ಕೊಡಬೇಕು. ಸ್ವಚ್ಛವಾದ ಅಕ್ವೇರಿಯಂ ಮಾತ್ರ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ. ನಿಮ್ಮ ಮನೆಯಲ್ಲೂ ಅಕ್ವೇರಿಯಂ ಇದೆಯೇ ಅಥವಾ ಇಡಲು ಯೋಚಿಸ್ತಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಶಾಸ್ತ್ರವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.